ಬಂದು ಎಷ್ಟು ದಿನ ಸರಾಯಿಗೆ ಬಂದರು. ಅವರು ಬಂದು ರೆಗ್ಯುಲರ್ ಆಗಿ ಏನು ಮಾಡಿದ್ರು, ಥೆರಪಿಗೆ ಬಂದರು. ಅದಾದ್ಮೇಲೆ ಒಂದು ಟೆಸ್ಟಿಂಗ್ ಅನ್ನೋದು ಮಾಡಿದ್ವಿ ಅಪ್ಪಮ್ಮ, ESL ಟೆಸ್ಟಿಂಗ್ ಅಂತ ಹೇಳಿ. ESL ಟೆಸ್ಟಿಂಗ್ ಅಲ್ಲಿ ಏನಿತ್ತು ಅಂತಂದ್ರೆ, ESL ಟೆಸ್ಟಿಂಗ್ ಅಂತಂದ್ರೆ ಅಂದ್ರೆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಎಷ್ಟಿದೆ ಅಂತ. ಇನ್ಫೆಕ್ಷನ್ ಬಂದು ಅಮ್ಮದು 63 ಇತ್ತು. ಎಷ್ಟಿತ್ತು? ಈ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಇಷ್ಟಿರುವಾಗ ನಮಗೆ ಕಾಲು ತುಂಬಾ ಬರುತ್ತೆ, ಸುಸ್ತಾಗುತ್ತೆ, ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇನ್ಫೆಕ್ಷನ್ ರಕ್ತದಲ್ಲಿ ಕೆಟ್ಟಾಂಶ ಜಾಸ್ತಿ ಇರುವಾಗ ಅದಾದ್ಮೇಲೆ ಅಮ್ಮ ಏನ್ ಮಾಡಿದ್ರು, 1 ವಾರ ಸ್ಪೆಷಲ್ ಥೆರಪಿ ತಗೊಂಡ್ರು. ಅದಾದ್ಮೇಲೆ ಮತ್ತೆ ಏನ್ ಮಾಡಿದ್ರು, ಹೋಗಿ ಟೆಸ್ಟ್ ಮಾಡಿಸಿದ್ದಾರೆ. ಇವಾಗ ESL ಲೆವೆಲ್ ಬಂದ್ಬಿಟ್ಟು 15ಕ್ಕೆ ಬಂದಿದೆ. ಎಷ್ಟಿತ್ತು? 63% ಇರ್ತಕ್ಕಂಥ ESL ರಕ್ತದಲ್ಲಿ ಕೆಟ್ಟಾಂಶ ಎಷ್ಟಕ್ಕೆ ಬಂದಿದೆ? 15ಕ್ಕೆ ಬಂದಿದೆ. ಬನ್ನಿ ಅಮ್ಮ ಅವಾಗ ಹೆಂಗಿತ್ತು, ಇವಾಗ ಹೇಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ ಅಂತ ಕೇಳೋಣ. ರತ್ನಮ್ಮ ಅಂತ ಎಲ್ಲಿಂದ ಬರೋದು? ಹೊಳೆಹಟ್ಟಿಂದ ಬರೋದು. ಅಮ್ಮ ಇದಕ್ಕೂ ಮುಂಚೆ ನಿಮ್ಗೆ ಏನೆಲ್ಲ ತೊಂದರೆಗಳಿತ್ತು? ಭಾಳ ಸುಸ್ತಾಗ್ತಿತ್ತು, ತಲೆ ಸುತ್ತು, ಯಾಕಂದ್ರೆ ಬಂದಪ್ಪ ಅನಿಸ್ತಾ ಇತ್ತು. ಆಮೇಲೆ ತಿಂಗಳಾದ್ಮೇಲೆ ಮೆಸೇಜ್ ಹೋದ್ಮೇಲೆ ನೋವೆಲ್ಲ ಜಾಸ್ತಿ ಆಗಿತ್ತು ನಿಮ್ಗೆ ಗೊತ್ತಾ? ಏನೆಲ್ಲ ನೋವಾಗಿತ್ತು? ತಲೆ ಸುತ್ತು ಭಾಳ ಆಯಿತು, ವಾಂತಿನೇ ಬರ್ತಾ ಇಲ್ಲ, ವಾಂತಿ ಬಂದು ಊಟನೂ ಮಾಡೋಕ್ಕಾಗ್ತಿಲ್ಲ, ನೀರು ಬೇಕಾಗ್ತಿಲ್ಲ. ಹೇಳ್ಬಾರ್ದು ಮೇಡಮ್, ಯಾಕಂದ್ರೆ ಬರ್ತಿಲ್ಲ ಅನ್ನೋದು ನೋವು ಆದಮೇಲೆ ಕಣ್ಣಾಗ ಟ್ಯಾಬ್ಲೆಟ್ಸ್ ತಗೊಂಡು 2 ಟ್ಯಾಬ್ಲೆಟ್ಸ್ ತಗೊಂಡು 20 ತಿಂಗಳು ಆದಾಗ 20 ದಿನ ಅವ್ರು ಏನ್ ಮಾಡಿದ್ರು, ನಾರ್ಮಲ್ ಥೆರಪಿನೇ ತಗೊಂಡ್ರಪ್ಪಮ್ಮ. 20 ದಿನ ಆದ್ಮೇಲೆ ಎಲ್ಲಿಗೆ ಹೋದ್ರು ಅವರು? ಸ್ಪೆಷಲ್ ಥೆರಪಿಗೆ. ಸ್ಪೆಷಲ್ ಬೆಡ್ ಅಲ್ಲಿ ಒಂದೇ ವಾರಕ್ಕೆ ಅವ್ರಿಗೆ ಏನಾಯ್ತು ಅಂದ್ರೆ ಈ ಒಂದು ಬೆಸ್ಟ್ ಆಗಿರೋ ರಿಸಲ್ಟ್ ಬಂದಿದೆ. ಸ್ಪೆಷಲ್ ಫ್ಯಾಮಿಲಿ ಬೆಡ್ ಅಲ್ಲಿ ಯಾವ ಬೆಡ್ ಅಲ್ಲಿ? ಸ್ಪೆಷಲ್ ಫ್ಯಾಮಿಲಿ ಬೆಡ್ ಅಲ್ಲಿ 1 ವಾರ ಟ್ರೀಟ್ಮೆಂಟ್ ತಗೊಂಡಾಗ 63 ಇರ್ತಕ್ಕಂಥ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ 15ಕ್ಕೆ ಬಂದಿದೆ. ಅಮ್ಮ ನೀವು 1 ವಾರ ತಗೊಂಡಿದ್ದೀರಿ ಅಂತ ಈ ಥೆರಪಿ ಬೆಸ್ಟ್ ಅನಿಸ್ತಾ, ಆ ಥೆರಪಿ ಬೆಸ್ಟ್? ಸ್ಪೆಷಲ್ ಥೆರಪಿ ಬೆಸ್ಟ್ ಅನಿಸ್ತಾ? ಏನೆಲ್ಲ ಬೆಸ್ಟ್ ಅನಿಸ್ತು? ಇವಾಗ ಹಿಂಗಿದ್ದೀರಾ, ಅವಾಗ ಹಿಂಗಾಯ್ತು? ರಕ್ತದಲ್ಲಿ ಕೆಟ್ಟಾಂಶ ಇವಾಗ ಕಡಿಮೆ ಆಗಿದೆಲ್ಲ, ಖುಷಿ ಆಗ್ತಿದ್ದಾನೆ? ಹೌದಾ ಸರಿ. ಎಲ್ಲ ಅಪ್ಪನಿಗೂ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರಾಕಿ ಟ್ರೀಟ್ಮೆಂಟ್ ಬಗ್ಗೆ? ಎಲ್ಲರೂ ಬರ್ರಿ, ಚೆನ್ನಾಗುತ್ತೆ. ಜರ